ನಿಮಗೆ ಏನು ಅವಶ್ಯಕತೆ ಇದೆ ಅದನ್ನು ಮನಸ್ಸಿನಲ್ಲಿ ನಿಖರವಾಗಿರಲಿ. ಹೌದು, ಈ ಪ್ರಕೃತಿ ನಮಗೆಲ್ಲ ಏನೆಲ್ಲ ಕೊಟ್ಟಿದೆ ವೀಕ್ಷಕರೇ, ಸ್ವಲ್ಪ ಯೋಚನೆ ಮಾಡಿ ನೋಡಿ. ಪ್ರಕೃತಿಯಲ್ಲಿ ಗಾಳಿ, ನೀರು, ತಿನ್ನುವ ಆಹಾರ ಇವೆಲ್ಲವೂ ಇಲ್ಲವೆಂದರೆ ನಾವೆಲ್ಲರೂ ಇರುತ್ತಿರಲಿಲ್ಲವೇನೋ. ಹಾಗೆ ಈ ಪ್ರಕೃತಿ ಇಷ್ಟೆಲ್ಲ ಕೊಟ್ಟು ಈಗ ನಮಗೆ ಏನು ಬೇಕೋ ಅದನ್ನು ಕೊಡುವುದಿಲ್ಲವೆಂದರೆ ಹೇಗೆ ಹೇಳಿ ನೋಡೋಣ. ಆದರೆ ನೀವು ಜೀವನದಲ್ಲಿ ಹುಡುಕುತ್ತಿದ್ದೀರಿ, ಅದು ಈ ಪ್ರಕೃತಿ ಕೊಡುತ್ತದೆ. ಪ್ರಕೃತಿಯು ನಮ್ಮ ಎಲ್ಲ ಆಶೆಗಳನ್ನು ಈಡೇರಿಸುವುದು ಪ್ರಕೃತಿಯ ಕೆಲಸ. ಹಾಯ್, ನಾನು ಗುರು, ನೈಸ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್, ಶೇರ್, ಲೈಕ್, ಬೇರೆಯವರಿಗೂ ಈ ವಿಡಿಯೋ ತಲುಪಬೇಕು ಎಂಬ ನಮ್ಮ ಆಶಯ. ಏನು ಇದು ಪ್ರಕೃತಿ ಎಂದು ಮಾತನಾಡುತ್ತಿದ್ದೀರಿ ಎಂದು ನೀವು ತಿಳಿದುಕೊಂಡಿರಬೇಕು. ಹೌದು, ಈ ಪ್ರಕೃತಿಯಲ್ಲಿ ನಮ್ಮ ಹುಟ್ಟು ಹೇಗಿದೆಯೋ ಹಾಗೆ ಸಾವು ಕೂಡ ಇದೆ. ಇದು ನಿಶ್ಚಿತ ಅಲ್ಲವೇ? ಹಾಗೆ ಹುಟ್ಟು ಸಾವುಗಳ ನಡುವೆ ಜೀವನ, ಅದುವೇ ಈ ಪ್ರಕೃತಿಗೆ ಹೇಳಿಕೊಳ್ಳುವುದು. ನೀವು ಕೇಳಬೇಕೆಂದರೆ ನೀವು ಏನು ಕೇಳುತ್ತಿದ್ದೀರಾ ಎಂದು ಇಚ್ಛಾಶಕ್ತಿಯಿಂದ ಕೇಳಬೇಕು, ಸ್ಪಷ್ಟವಾಗಿರಬೇಕು. ನಿಸರ್ಗಕ್ಕೆ ನೀವು ಕೇಳಿಕೊಳ್ಳುವುದು ಅದಕ್ಕೆ ತಟ್ಟಬೇಕು. ಹಾಗೆ ನಿಮಗೆ ವೈಬ್ರೇಷನ್ ಬರಬೇಕು. ನಿಮಗೇನಾದರೂ ಶಾಂತಿ, ನೆಮ್ಮದಿ, ಆನಂದ, ಧ್ಯಾನದಿಂದ ಈ ಪ್ರಕೃತಿ ನಿಮಗೆ ತಲುಪಿಸುತ್ತಿದೆ. ನೀವು ಕೇಳಿದಷ್ಟು ಎಲ್ಲವೂ ನಿಸರ್ಗ ಕೊಡುತ್ತದೆ ಅಲ್ಲವೇ? ಒಂದು ಸರ್ತಿ ಯೋಚನೆ ಮಾಡಿ ನೋಡಿ. ಪ್ರಕೃತಿ ಎಲ್ಲವೂ ತನ್ನದೇ ಕೆಲಸ ಮಾಡುತ್ತದೆ, ಯಾರಿಂದಲೇ ಏನೂ ಪ್ರತಿಫಲ ಬಯಸುವುದಿಲ್ಲ. ಗಾಳಿ ತನ್ನದೇ ಕೆಲಸ, ನೀರು ತನ್ನದೇ ಆದ ಕೆಲಸ, ಆಹಾರ ಕೂಡ ಹೀಗೆ ಹಲವಾರು ತನ್ನದೇ ಆದ ಕೆಲಸ ಮಾಡಿ ಮನುಷ್ಯ, ಪಕ್ಷಿ, ಪ್ರಾಣಿಗಳನ್ನು, ಇತರ ಜೀವಿಗಳನ್ನು ಬದುಕಲು ಸಹಾಯಕಾರಿಯಾಗಿದೆ. ಯಾರು ಇದಕ್ಕೆ ಹೇಳೋದಿಲ್ಲ ನೀನು ಇದೇ ಕೆಲಸ ಮಾಡು ಅಂತ ಎಂದು ಹೇಳೋದಿಲ್ಲ. ಇನ್ನೊಂದು ಒಳ್ಳೆಯ ಉದಾಹರಣೆ ಎಂದರೆ ಸೂರ್ಯ. ಬೆಳಗಿನ ಸೂರ್ಯೋದಯವಾದರೆ ಎಲ್ಲರಿಗೂ ಬೆಳಕು ಕೊಡುತ್ತಾನೆ ಅಲ್ಲವೇ? ಸೂರ್ಯ ಏನಾದರೂ ನಾನು ಇವತ್ತು ಕತ್ತಲು ಕೊಡುತ್ತೇನೆ ಎಂದು ಹೇಳಲ್ಲ ಅಲ್ಲವೇ? ಹಾಗೆ ನಮಗೆ ಏನು ಬೇಕು ಪ್ರಕೃತಿ ಕೊಡುತ್ತದೆ. ಹಾಗೆ ಚಂದ್ರನು ಕೂಡ ರಾತ್ರಿ ಆದರೆ ಹುಣ್ಣಿಮೆಯ ಸಮಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳಕು, ಅಮಾವಾಸ್ಯೆಯ ಸಮಯದಲ್ಲಿ ರಾತ್ರಿಯಲ್ಲಿ ಸ್ವಲ್ಪ ಕತ್ತಲು ಕೊಡುತ್ತಾನೆ. ಇದಕ್ಕೆ ಹೇಳೋದು, ನಿಮಗೆ ಏನು ಬೇಕು ಅನ್ನೋದು ಸ್ಪಷ್ಟವಾಗಿರಲಿ.